ಮೇಡಮ್ ನಮಸ್ಕಾರ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಸತ್ಯ ಸಂದರ್ಶನ ಅಂತ ಸಾಧಕರ ವೇದಿಕೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಸಾಧಕರು ಮತ್ತು ಕಲಾವಿದರನ್ನ ನಾವು ಜನರಿಗೆ ಪರಿಚಯ ಮಾಡಿಸ್ತೀವಿ. ಇವತ್ತು ನಿಮ್ಮ ಸಂದರ್ಶನಕ್ಕೆ ಅಂತ ಬಂದಿದ್ದೇವೆ. ನಿಮ್ಮ ನಾಟಕ ಹಾ ನಿಮ್ ಪರಿಚಯ ಮಾಡ್ಕೊಳ್ಳಿ. ನೀವು ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಅಂತ. ಮೊದಲೇದಾಗಿ ನನ್ನ ಹೆಸರು ವಾಣಿಶ್ರೀ ಕುಮಾರ್ ಅಂತ ಹೇಳಿ. ನಾನೊಂದು 15 ವರ್ಷ ಆಯ್ತು. ಮುಂಚೆ ಎಲ್ಲ ನಾನು ಈ ಊರಲ್ಲೆಲ್ಲ ನಾಟಕ ಆಡ್ತಾರಲ್ಲ ಅದ್ರಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ಈ ಕಂಪ್ನಿ ಮಾಲೀಕರು ಕುಮಾರ್ ಅವ್ರನ್ನ ಮದ್ವೆ ಆದ್ಮೇಲೆ ನಾನ್ ಕಂಪ್ನಿಗ್ ಬಂದಿದ್ದು. ನನ್ ಕಂಪ್ನಿ ಸರ್ವಿಸ್ ಈಗ 7ನೇ ವರ್ಷ ರನ್ನಿಂಗ್. ಅಷ್ಟಕ್ ಮುಂಚೆ ನಾವು ಊರಲ್ಲೆಲ್ಲ ಆಡ್ತಿರ್ಬೇಕಾದ್ರೆ ಹೋಗಿ ನಾಟಕ ಮಾಡ್ತಾ ಇದ್ವಿ. ನಂಗೆ ರಂಗಭೂಮಿ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಮುಂಚೆ ಎಲ್ಲ ಅಷ್ಟು ಚೆನ್ನಾಗಿ ಪಾಠ ಮಾಡಕ್ ಬರ್ತಿರ್ಲಿಲ್ಲ. ಬಟ್ ಈಗನು ಇಲ್ಲ, ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ವಿ. ಅಲ್ಲ, ಇದು ಹೆಂಗೆ ಅಂದ್ರೆ ಎಷ್ಟು ಕಲ್ತ್ರು ಕಡಿಮೆನೆ, ಕಲಿತಾನೆ ಹೋಗ್ಬೇಕು. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ. ಈಗ ಒಂದು ಚಿಕ್ಕ ಮಕ್ಕಳಿಂದನೂ ನಾವು ಕಲಿಬೇಕಾಗತ್ತೆ. ಈಗ ಮಾಡೋರ್ಗಿಂತನೂ ನೋಡೋರ್ಗೆ ಹೆಚ್ಚು ಗೊತ್ತಿರತ್ತೆ ನಾವ್ ಹೇಗ್ ಮಾಡ್ತೀವಿ ಹೇಗಿಲ್ಲ ಅಂತ ಹೇಳಿ. ಅದಕ್ಕೆ ನಾ ಹೇಳ್ಕೊಳೋಂತ ಕಲಾವಿದ್ರಂತೂ ನಾವಲ್ಲ. ಏನೋ ಮನಿ ಪರಿಸ್ಥಿತಿಗೆ ಅಂತ ಬಂದಿದ್ದು, ಇದ್ರಿಂದ ನಮ್ಗೇನೋ ಒಳ್ಳೇದೇ ಆಗಿದೆ, ಕೆಟ್ಟದಂತೂ ಆಗಿಲ್ಲ. ಹಾಗೆ ಮಾಡ್ತಾ 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 ನಾವ್ ದೊಡ್ಡವರೆಲ್ಲ ಹಾ ಹಾ ತುಂಬಾ ಬರುತ್ತೆ. ಸಿಕ್ಕಾಪಟ್ಟೆ ಬರುತ್ತೆ. ಹೇಗೆ ಗೊತ್ತಾ, ಒಂದ್ ಊರಲ್ಲಿ ನಾವ್ ಕ್ಲಿಕ್ ಆದ್ರೆ ಒಳ್ಳೇದು, ಆಗ್ಲಿಲ್ಲ ಅಂದ್ರೆ ನಮ್ಗೆ ಕಿತ್ತಿ ಮತ್ತೊಂದ್ ಕಡೆ ಹಾಕ್ಬೇಕಾದ್ರೆ ತುಂಬಾ ದುಡ್ಡು ಬರುತ್ತೆ. ಆಮೇಲೆ ಅದೇ ಕಂಪ್ನಿ ಖರ್ಚುಗಳಿರುತ್ತೆ. ಆಮೇಲೆ ಕಲಾವಿದ್ರ ಪೇಮೆಂಟು, ಕೆಲ್ಸಗಾರ ಪೇಮೆಂಟು, ಊಟದ್ದು, ಹೋಗೋದು ಬರೋದು ಎಲ್ಲಾನು ನೋಡ್ಕೊಳ್ಬೇಕು. ಒಂದು ಸಾರಿ ನಾವ್ ಫೇಲ್ ಆದ್ರೆ ಅದನ್ನ ನಾವು ಮತ್ತೆ ತುಂಬ್ಕೊಳ್ಬೇಕು ಅನ್ನೋ ನಷ್ಟ ಅಂದ್ರೆ 2 ವರ್ಷ ಬೇಕು ನಮ್ಗೆ ಮಿನಿಮಮ್. 2 ಜಾತ್ರೆಗಳು, 2 ವರ್ಷ ನಾವ್ ಜಾತ್ರೆ ಮಾಡ್ಬೇಕಾಗತ್ತೆ. ಹಂಗಾದ್ರೆ ಸರಿ, ಇಲ್ಲ ಅಂದ್ರೆ ಬಹಳ ಕಷ್ಟ. ಆಮೇಲೆ ಈಗ ಹೆಂಗಿದೆ ಅಂದ್ರೆ ಮೊದ್ಲಿನ ತರ ಎಲ್ಲ ಈಗ ಜನಗಳು ಥಿಯೇಟರ್ ಬಂದ್ ನಾಟಕ ನೋಡೋದು ತುಂಬಾ ಕಡಿಮೆ ಆಗಿದೆ. ಮೊದ್ಲೆಲ್ಲ ಅಂದ್ರೆ ಇದು ಯೂಟ್ಯೂಬ್ ಇರ್ಲಿಲ್ಲ, ಅಥವಾ ಮೊಬೈಲ್ ಅಲ್ಲಿ ಎಲ್ಲ ಈ ತರ ವಿಡಿಯೋಸ್ ಎಲ್ಲ ಎತ್ತಿದ್ದಿಲ್ಲ. ಆಗ್ಲೇ ಎಂಟರ್ಟೈನ್ಮೆಂಟ್ ಅಂದ್ರೆ ಟಿವಿ ಬಿಟ್ರೆ ಈ ತರ ನಾಟಕಗಳು ತುಂಬಾ ಜನ ಬರ್ತಾ ಇದ್ರು. ಬರ್ಬರ್ತಾ ಸಂಖ್ಯೆಗಳು ಕಡಿಮೆ ಬರ್ತಾ ಇದೆ, ಹೆಚ್ಚಾಗ್ತಾ ಇಲ್ಲ. ಆಮೇಲೆ ಏನು ಅಂದ್ರೆ ಕೆಲವಷ್ಟ್ ಕಡೆ ಫ್ಯಾಮಿಲಿ ನಾಟಕ ನೋಡೋರು ಇರ್ತಾರೆ, ಇನ್ನು ನೋಡೋರು ಇರೋದಿಲ್ಲ. ಹೆಂಗಿರುತ್ತೋ ಏನೋ, ಯಾಕೆ ಹೋಗ್ಬೇಕಪ್ಪ, ಫ್ಯಾಮಿಲಿ ಹೋದ್ರೆ ಹೆಸರು ಕೆಡುತ್ತೇನೋ ಅನ್ನೋ ಮತ್ತೆ ತಲೆನೋವು ಇರುತ್ತೆ ಅವ್ರಿಗೆ, ಹೇಳಕ್ ಆಗಲ್ಲ. ಹಂಗಿದ್ದಾಗ ಸ್ವಲ್ಪ ಕಲೆಕ್ಷನ್ ಕಡಿಮೆ ಆಗುತ್ತೆ, ನೋಡ್ಬೇಕು. ಈಗ ಹೊಸಬ್ರು ಅಂದ್ರೆ ಹುಡುಗ ಆಗಿರ್ಬೋದು ಅಥವಾ ಯುವತಿ ರಂಗಭೂಮಿಗೆ ಅಭಿನಯಕ್ಕೆ ಈ ತರ ಬಹಳ ಕಡಿಮೆ, ತುಂಬಾ ಅಂದ್ರೆ ತುಂಬಾ ಕಡಿಮೆ. ಮುಂಚೆ ಎಲ್ಲಾ ನಾವ್ ಪಾರ್ಟ್ ಮಾಡ್ಬೇಕು ಅಂದ್ರೆ 2-3 ತಿಂಗಳವ್ರಿಗೆ ಕಂಟಿನ್ಯೂ ಪ್ರಾಕ್ಟೀಸೇ ಇರ್ತಾ ಇತ್ತು. ಈಗ ಹಾಗಲ್ಲ, ಡೈರೆಕ್ಟ್ ಆಗಿ ನಮ್ಗೆ ಸ್ಟೇಜ್ ಕೊಡ್ಬೇಕು ಅಂತಾರೆ. ಹಂಗಿದ್ರೆ ವರ್ಕೌಟ್ ಆಗಲ್ಲ. ಈಗ ನೋಡಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಒಳ್ಳೇದು. ನಮ್ಗೆ ನಿಂದ್ರೋಕ್ ಬರಲ್ಲ, ಮಾತಾಡೋಕ್ ಬರಂಗಿಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ಗಳಿರುತ್ತೆ. ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕು. ಈಗಿನ ಜನರೇಷನ್ಗೆ ಅಷ್ಟೊಂದು ಪೇಶನ್ಸ್ ಇಲ್ಲ, ಕಲಿಯೋ ಎಲ್ಲಾನು ನಮ್ಗೆ ಇಮಿಡಿಯೇಟ್ಲಿ ಆಗ್ಬಿಡ್ಬೇಕು. ಇವತ್ ಬಂದಿದೀವ, ನಾವ್ ನಾಳೆನ ನಮ್ ಪಾರ್ಟ್ ಹಾಕ್ಬಿಡ್ಬೇಕು, ಹಂಗ ಮೆಂಟಾಲಿಟಿ ಇರತ್ತೆ. ಬಟ್ ಹಂಗಿದ್ರೆ ನಡೆಯೋದ್ ಕಷ್ಟ. ನನ್ಗೇನ್ ಅನ್ಸುತ್ತೆ, ಇನ್ ಮುಂದೆ 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 ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೇನೋ ಅಂತ ನನ್ನ ಅನ್ಸಿಕೆ. ಬಟ್ ಆಗದೆ ಇದ್ರೆ ಒಳ್ಳೇದು. ಇದು ಒಂಥರ ಫಸ್ಟ್ ಲಾಕ್ ಡೌನ್ ಆಯ್ತು ನೋಡಿ. ಆ ಟೈಮಲ್ಲಿ ನಾವ್ ಇಲ್ಲೇ ಇದ್ವಿ. 9 ದಿನಗಳು ಮಾತ್ರ ನಮ್ದು ನಾಟಕ ನಡೀತು. ಇನ್ನೇನ್ ಕಲೆಕ್ಷನ್ ಚೆನ್ನಾಗಿ ಹಿಡಿದಿದೆ ಅನ್ನೋದ್ರಲ್ಲೇ ಫಸ್ಟ್ ಲಾಕ್ ಡೌನ್ ಆಯ್ತು. ಫಸ್ಟ್ ಲಾಕ್ ಡೌನ್ ಆಗಿದ್ದೆ. ಇಲ್ಲ ಇಲ್ಲ ಬಂದಿಲ್ಲ. ಅದಾದ್ಮೇಲೆ ನಾವ್ ಇವಾಗೆ ಬರ್ತಾ ಇರೋದು, ಇದು 2ನೇ ಸರಿ. ತುಂಬಾ ಚೆನ್ನಾಗಿದೆ. ಆ ಸರನು ಚೆನ್ನಾಗಿತ್ತು. ಫಸ್ಟ್ ಅಂದ್ರೆ ಹೊಸ ಕಂಪ್ನಿ ಅಲ್ವಾ, ಇನ್ನೇನು ಬೆಳೀತಾ ಹೋಗ್ತಾ ಇತ್ತು. ಇಲ್ಲೆಲ್ಲ ಹೇಗೆ ಅಂದ್ರೆ ನಮ್ ಕಡೆ ಜಾತ್ರೆಗಳೆಲ್ಲ ಹೇಗಂದ್ರೆ ಜಾತ್ರೆ ಟೈಮ್ ಅಲ್ಲೇ ನಮ್ ಕಲೆಕ್ಷನ್ ತುಂಬಾ ಜೋರ್ ಇರುತ್ತೆ. ಇಲ್ಲಿ ಹಾಗಲ್ಲ, ಜಾತ್ರೆ ಮುಗಿದ್ಮೇಲೆ ಕಲೆಕ್ಷನ್ ಸ್ಟಾರ್ಟ್ ಆಗುತ್ತಲ್ಲ ಇಲ್ಲಿ. ಹಾಗಾಗಿ ರನ್ನಿಂಗ್ ಇತ್ತು, ಇರುವಾಗ್ಲೇನೆ ಲಾಕ್ ಡೌನ್ ಆಗ್ಬಿಡ್ತು. ಅದೇನ್ ಲಾಕ್ ಡೌನ್ ಆಯ್ತಲ್ಲ, ಅಲ್ಲಿಗೆ ನಮ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಇನ್ನೂವರೆಗೂ ಆಗ್ತಾ ಇಲ್ಲ. ಆ ಲಾಕ್ ಡೌನ್ ಆಗಿರೋ ನಷ್ಟ ನಮ್ಗೆ ಇನ್ನೂ ತುಂಬಕ್ ಆಗ್ತಾ ಇಲ್ಲ. ಅಷ್ಟೊಂದ್ ಕಷ್ಟ ಆಗಿದೆ. ಎಲ್ಲ ನಮ್ದು ಒಂದೇ ಅಂತಲ್ಲ, ಎಷ್ಟು ಕಂಪ್ನಿಗಳಿದೆ, ಎಷ್ಟು ಕಂಪ್ನಿ ಕಲಾವಿದರು ಇದ್ದಾರೆ, ಎಲ್ರಿಗೂ ಕಷ್ಟ. ಯಾಕಂದ್ರೆ ನಮ್ಗೆ ಇದನ್ ಬಿಟ್ಟು ಬೇರೆ ಏನೋ ಗೊತ್ತಿಲ್ಲ. ಹೊರಗಡೆ ಇದೇ ಜೀವನ. ಹಿಂಗಿರುವಾಗ ಹೊರಗಿನ ಪ್ರಪಂಚ ಹೆಂಗೆ, ನಾವ್ ಸಡನ್ಲಿ ಹೋಗಿ ಹೊರಗಡೆ ಅನ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾರೋ ಏನೇನೋ ಕೆಲಸ ಮಾಡಿದ್ರು, ಬಟ್ ಏನ್ ಮಾಡಿದ್ರು ವರ್ಕೌಟ್ ಆಗಲ್ಲ. ನಮ್ಗೆ ಇದೇನ್ ಮಾಡಿ ಇದ್ರಲ್ಲಿ ಇರೋ ತೃಪ್ತಿ ಏನೋ ಹೊರಗಡೆ ಹೋಗಿ ದುಡಿತೀವಿ ಅಂದ್ರೆ ಅದ್ರಲ್ಲಿ ಇಲ್ಲ. ಹಂಗಾಗಿ ತುಂಬಾ ಕಷ್ಟ ಆಗತ್ತೆ. ಈಗ ಜಾತ್ರೆಗಳೆಲ್ಲ ಮುಗಿದಿದೆ, ಮಳೆಗಾಲದಲ್ಲಿ ಅದನ್ನೇ ನೋಡ್ತಾ ಇದ್ದಾರೆ. ಇನ್ನು ಯಾವ್ದು ಕ್ಯಾಂಪ್ ಸಿಕ್ಕಿಲ್ಲ ನಮ್ಗೀಗ. ಹೆಂಗೆ ಮಳೆಗಾಲ ಕ್ಯಾಂಪ್ ಹೆಂಗಂದ್ರೆ ಒಂದ್ ಕಡೆ ಇದ್ರೆ ನಮ್ಗೆ 1-6 ತಿಂಗಳು ಹೋಗ್ಬಿಡ್ಬೇಕು, ಅಂದ್ರೆ ನಮ್ಗೆ ನಷ್ಟ ಆಗಲ್ಲ. ಈ ಸುಮ್ನೆ 1-2 ತಿಂಗಳಿಗೆ ಕಿತ್ತೋದು ಅಂದ್ರೆ ಮತ್ತೆ ಲಕ್ಷಾಂಗಟ್ಲೆ ಸಾಲ ಮಾಡ್ಕೊಳ್ಬೇಕಾಗ. ಅದಕ್ಕೆ ಅಂತ ಸರಿ, ಥ್ಯಾಂಕ್ ಯು.